ನಾವು ಕ್ರಮವಾಗಿ ಎಫೆಸ ಪತ್ರಿಕೆಯನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. 4ನೇ ಅಧ್ಯಾಯದಲ್ಲಿರುವ ಅನೇಕ ಸತ್ಯಗಳನ್ನು ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 14ನೇ ವರ್ಷದಲ್ಲಿದ್ದಂಥ ಸಂಗತಿ ಏನಂದರೆ, ಅಲ್ಲಿ ಪೌಲನು ತರುತ್ತಿರುವಂಥ ಆಲೋಚನೆಗಳಂತ ಹೇಳಿದ್ರೆ, ನಾವು ಯಾವುದೇ ರೀತಿಯಲ್ಲಿ ದುರ್ಬೋಧನೆಗಳಿಗೆ ನಾವು ಒಳಪಡದೆ, ಏಕೆಂದರೆ ಅನೇಕ ವೇಳೆ ಈ ದಿನಗಳಲ್ಲಿ ಆಗ್ತಿರುವಂಥ ಸಂಗತಿಗಳು ಪೌಲನ ಕಾಲದಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ದುರ್ಬೋಧನೆಗಳು, ಸುಳ್ಳು ಬೋಧಕರುಗಳು ಬಂದು ಅನೇಕ ವೇಳೆ ಜನರನ್ನು ತಪ್ಪಾದ ಮಾರ್ಗಕ್ಕೆ ನಡೆಸುವಂಥ ಒಂದು ಸಂಗತಿಗಳು. ಅಂದರೆ ಸೈತಾನ ಆದಿಯಿಂದಲೂ ಕಾರ್ಯ ಮಾಡ್ತಿದ್ದಾನೆ. ಸೈತಾನ ಕಾರ್ಯಗಳು ಆದಿಯಿಂದ ಈಗಲೂ ಹೆಚ್ಚಾಗಿದೆ ಎಂಬುದಾಗಿ ನೋಡ್ತೇವೆ. ಕಲಬೆರಕೆ, ದೇವರ ವಾಕ್ಯದ ಸತ್ಯಗಳನ್ನು ಸುಳ್ಳಾದಂಥ ಸಂಗತಿಗಳನ್ನು ತಿಳಿಯಪಡಿಸಿ ಅನೇಕರು ಸತ್ಯವನ್ನು ಅನುಸರಿಸದಂತೆ ತಪ್ಪಾದ ಮಾರ್ಗಕ್ಕೆ ನಡೆಸುವಂಥದ್ದೇ ಸೈತಾನ ಕಾರ್ಯ. ಆದ್ದರಿಂದ ಈ ದಿನಗಳಲ್ಲಿ ಪೌಲನು ಅದನ್ನು ಭಾಳ ಸ್ಪಷ್ಟವಾದ ರೀತಿಯಲ್ಲಿ ತಿಳಿಯಪಡಿಸಿ, ವಾಕ್ಯದಲ್ಲಿ ಸಭೆಯಲ್ಲಿ ಯಾವ ರೀತಿ ಇರಬೇಕು, ಸಭೆಯಲ್ಲಿ ನಾವು ನಡ್ಕೊಳ್ಳಬೇಕಾದ ರೀತಿಯ ಬಗ್ಗೆ ಒಂದು ಸರಿಯಾದಂಥ ಒಂದು ಅಸ್ತಿವಾರವನ್ನು ಹಾಕಿ ನಾವು ದೇವರ ವಾಕ್ಯ ಸತ್ಯದಲ್ಲಿ ಹೇಗೆ ನೆಲೆಗೊಳ್ಳಬೇಕೆಂಬುದನ್ನು ಅಲ್ಲಿ ಪ್ರತಿಯೊಂದು ಸಂಗತಿಗಳನ್ನು ತಿಳಿಯಪಡಿಸಿದ್ದಾನೆ. ನಾವು ಈ ಸಮಯದಲ್ಲಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 15-16 ವಚನಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಪ್ರತಿಯೊಂದು ವಾಕ್ಯಗಳಲ್ಲಿ ಪೌಲನು ತರುತ್ತಿರುವಂಥ ಆಲೋಚನೆ ದೇವರಾತ್ಮನಿಂದ ನಡೆಸಲ್ಪಟ್ಟವನಾಗಿ ಹೇಗೆ ದೇವಜನರು ನಾವು ಈ ಲೋಕದಲ್ಲಿ ನಡ್ಕೊಳ್ಳಬೇಕು. ಯಾಕಂದರೆ ಮೊದಲನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪೌಲನು 4ನೇ ಅಧ್ಯಾಯದಲ್ಲಿ ಹೇಳಿದಂಥ ಮಾತೇನೆಂದರೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಎಂಬ ಸಂಗತಿಯನ್ನು ತಿಳಿಸಿ, ಆತನು ಇಡೀ ಸಂಗತಿಗಳ ಒಂದೊಂದಾಗಿ ಹೆಚ್ಚಿನ ವಿಷಯಗಳ ಸತ್ಯಗಳನ್ನು ಆತನು ತಿಳಿಯಪಡಿಸಿದ್ದಾನೆ. ಈ ದಿವಸ ನಾವು ದೇವರಾತ್ಮನ ಸಹಾಯದಿಂದ 4ನೇ ಅಧ್ಯಾಯ 15-16ನೇ ವಚನವನ್ನು ನೋಡೋಣ. ಸತ್ಯವೇದ ಇರುವುದಾದರೆ ದಯಮಾಡಿ ಅದನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯನ್ನು ಕೇಳಿಕೊಳ್ತೇನೆ. ಅಲ್ಲಿರುವಂಥ ಸತ್ಯತೆ ಹೀಗೆ ಉಂಟು, ಏನೆಂದರೆ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಇರುವಂಥ ಗಮನಿಸಿ, ಪ್ರತಿಯೊಂದು ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾವೃದ್ಧಿಯನ್ನು ಹೊಂದುತ್ತದೆ ಎಂಬುದಾಗಿ. ಇಂಗ್ಲೀಷಲ್ಲಿ ನಾವು ಪ್ರತ್ಯೇಕ 15 ವಚನ ಮಾತ್ರ ನೋಡುವಾಗ ಈ ರೀತಿ ಉಂಟು, ಬಟ್ ಸ್ಪೀಕಿಂಗ್ ದ ಟ್ರೂತ್ ಇನ್ ಲವ್ ಇನ್ ಎವ್ರಿಥಿಂಗ್ ಮೇ ಗ್ರೋ ಅಪ್ ಇನ್ ಹಿಮ್ ಹೂ ಇಸ್ ದ ಹೆಡ್ ದಟ್ ಈಸ್ ಕ್ರೈಸ್ಟ್ ಎಂಬುದಾಗಿ ಅಲ್ಲಿ ನಾವು ವಾಕ್ಯ ನೋಡ್ತೇವೆ. ದೇವರಿಗೆ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಡುವ ಹಾಗೆ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಜೀವಳ ವಾಕ್ಯಗಳು ನಮಗೆ ಹೆಚ್ಚಿನ ರೀತಿಯಲ್ಲಿ ಬಲವನ್ನು, ಧೈರ್ಯವನ್ನು ಮತ್ತು ನಾವು ಹೇಗೆ ನಡ್ಕೊಳ್ಳಬೇಕು, ಹೇಗೆ ಜೀವಿಸಬೇಕು ಎಂಬುದನ್ನು ಅದು ನಮಗೆ ಪ್ರಬೋಧಿಸುವಂಥದ್ದಾಗಿದೆ. ಈ ದಿನ ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು ಕರ್ತನೇ. ನಿನ್ನ ವಾಕ್ಯದ ಸತ್ಯತೆಗಳನ್ನು ನಾವು ಕೇಳುವಾಗ, ಗ್ರಹಿಸುವಾಗ, ಅದರ ಪ್ರಕಟಣೆಯನ್ನು ಹೊಂದುವಂಥ ಸಮಯದಲ್ಲಿ ನಾವು ಈ ಭೂಲೋಕದಲ್ಲಿ ನೀನು ನಮ್ಮ ಕರೆದಂಥ ಉದ್ದೇಶ, ನಾವು ಹೇಗೆ ಇರಬೇಕು, ನಡ್ಕೊಳ್ಬೇಕು ಎಂಬುದನ್ನು ಅದರ ಜವಾಬ್ದಾರಿಕೆಯಲ್ಲಿ ನಾವು ಕರ್ತನೇ ನಿನಗೆ ಸಮರ್ಪಕವಾದ ಜೀವಿತವನ್ನು ಜೀವಿಸುವಂತೆ ಪ್ರತಿಯೊಬ್ಬರಿಗೆ ಕೃಪೆ ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಡು. ನಿನ್ನ ವಾಕ್ಯದ ಸತ್ಯಗಳನ್ನು, ಆ ಪ್ರಕಟಣೆಯನ್ನು ನಿನ್ನ ಆತ್ಮನಿಂದ ತುಂಬಲ್ಪಟ್ಟವನ್ನಾಗಿ ಹೇಳಲಿಕ್ಕಾಗುವಂತೆ ಕರುಣೆ ತೋರಿಸು. ಯಾರ್ಯಾರು ಕೇಳ್ತಿದ್ದಾರೆ, ಒಬ್ಬರ ಹೃದಯದಲ್ಲಿ ಯಾವ್ಯಾವ ಸಮಸ್ಯೆ ಉಂಟು, ಚಿಂತೆ ಉಂಟು, ಬಾಧೆ ಉಂಟು, ರೋಗ ಉಂಟು, ದೇವರ ಎಲ್ಲ ಸೈತಾನ ಆಲೋಚನೆ ಕಾರ್ಯಗಳಿಂದ, ಕುಟುಂಬದ ಸಮಸ್ಯೆಗಳಿಂದ ದೇವರೇ ಬಿಡುಗಡೆ ಮಾಡು. ನಿನ್ನ ಹೃದಯಗಳನ್ನು ನೋಡುವಂಥ ದೇವರಾಗಿದ್ದಿ. ಯಾವ ಸ್ಥಿತಿ, ಯಾವ ರೀತಿಯಲ್ಲಿ ನಾವು ಇದ್ದೇವೆ ಎಂಬುದನ್ನು ನಿನ್ನ ದೃಷ್ಟಿ, ನಿನ್ನ ಕಣ್ಣುಗಳು ನಮ್ಮ ನೋಡುತ್ತಾ ಉಂಟು ಕರ್ತನೆ. ನಿನಗೆ ಮರ್ಯಾದ ಸಂಗತಿಗಳು ಯಾವುದೂ ಇಲ್ಲ ಕರ್ತನೆ. ಈ ಸಮಯದಲ್ಲಿ ಪ್ರತಿಯೊಬ್ಬರು ಕರ್ತನೆ ನಿನ್ನ ಸಮ್ಮುಖದಲ್ಲಿ ತಗ್ಗಿದವರಾಗಿ, ದೀನತೆಯುಳ್ಳವರಾಗಿ, ಆತ್ಮಿಕ ಅಸೂಯೆ ಬಾರಿಕೆಯುಳ್ಳವರಾಗಿ ಕರ್ತನೆ ನಿನ್ನ ಮಹಿಮೆಯನ್ನು ಕಂಡಂಥವರಾಗಿ, ನಿನ್ನ ವಾಕ್ಯದ ಶ್ರೇಷ್ಠತೆಯನ್ನು ಕಂಡುಕೊಳ್ಳುವಂತೆ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯಬೇಕೆಂಬುದಾಗಿ ನಾವು ಬೇಡ್ತೇವೆ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯದ ಸತ್ಯತೆಗಳನ್ನು ನಾವು ಓದುವಾಗ, ಅದು ಧ್ಯಾನಿಸುವಾಗ
ಅದು ಹೆಚ್ಚಿನ ರೀತಿಯಲ್ಲಿ ನಮಗೆ ನಮ್ಮ ಆತ್ಮೀಯ ಕಣ್ಣುಗಳು ಏನಾಗ್ತದೆ ತೆರೆಯಲ್ಪಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಈ ವಾಕ್ಯದಲ್ಲಿ ನಾವು ಓದಿದಂಥ ಈ ಭಾಗದಲ್ಲಿ ಈ ಪೌಲನು 3 ಸತ್ಯಗಳನ್ನು ತಿಳಿಯಪಡಿಸ್ತಿದ್ದಾನೆ. ನಾವು 15 ಮತ್ತು 16ನೇ ವಚನದಲ್ಲಿ ನೋಡಬೇಕಾದ್ರೆ ಅಲ್ಲಿ ಈ ಮೊದಲನೇದಾಗಿರುವ ಸಂಗತಿ ಅಂದರೆ, ಅಲ್ಲಿ ತರುವಂಥ ಸಂಗತಿ ಅಂದರೆ ಸ್ಪೀಕಿಂಗ್ ದ ಟ್ರೂತ್ ಇನ್ ಲವ್, ಅಂದರೆ ಪ್ರೀತಿಯಿಂದ ಸತ್ಯವನ್ನು ನಾವು ತಿಳಿಸಬೇಕು ಅಥವಾ ಮಾತಾಡಬೇಕು ಎಂಬಂಥ ಮೊದಲನೇ ಸತ್ಯ ಅಲ್ಲಿ. ಎರಡನೇದಾಗಿ ಇನ್ ಎವ್ರಿಥಿಂಗ್ ಮೇ ಗ್ರೋ ಅಪ್ ಇನ್ ಹಿಮ್, ಅಂದರೆ ಯೇಸು ಕ್ರಿಸ್ತನಲ್ಲಿ ನಾವು ಏನಂತ ಹೇಳಿದ್ರೆ ನಾವು ಐಕ್ಯತೆಯಲ್ಲಿ ಬೆಳೆಯಬೇಕು ಎಂಬಂಥ ಸತ್ಯ ಎಂಬುದಾಗಿ. ಮೂರನೇದಾಗಿ ನೋಡುವಾಗ ಯೇಸು ಕ್ರಿಸ್ತನೇ ಆ ಶಿರಸ್ಸಾಗಿದ್ದಾನೆ. ಆ ಶಿರಸ್ಸಿಗೆ ನಾವು ಎಲ್ಲ ರೀತಿ ದೇಹದಲ್ಲಿ ಎಲ್ಲ ರೀತಿಯಲ್ಲಿ ಅಂಗಾಂಗಗಳು ಜೋಡಿಸಲ್ಪಟ್ಟಿರುವಾಗ ಆ ಐಕ್ಯತೆಗೆ ಅದೇನೆಂದರೆ ಕ್ಷೇಮಾವೃದ್ಧಿಗೆ ನಡೆಸ್ತದೆ ಎಂಬ ರೀತಿಯಲ್ಲಿ ಅದು ಒಳಪಟ್ಟಿರುವಂಥ ಸತ್ಯಗಳನ್ನು ಇಲ್ಲಿ ನಾವು ನೋಡ್ತಿದ್ದೇವೆ. ಇಲ್ಲಿ ಪೌಲನು ನಾವು ವಾಕ್ಯಗಳನ್ನು ಓದಬೇಕಾದರೆ ಇಲ್ಲಿ ಯಾಕೆ ಈ ಸತ್ಯಗಳನ್ನು ಈ ಸಂಗತಿಗಳನ್ನು ತಿಳಿಯಪಡಿಸ್ತಿದ್ದಾನೆ ಎಂಬುದನ್ನು ನೋಡಬೇಕಾದರೆ, ಸಭೆಗೆ ಬೇಕಾದ ದೇವರ ವಾಕ್ಯ ಸತ್ಯತೆಗಳನ್ನು ಸ್ಪಷ್ಟವಾದ ರೀತಿಯಲ್ಲಿ ಅವರು ತಿಳ್ಕೊಂಡು ಅದರಂತೆ ಪಾಲಿಸದೆ ಹೋದರೆ ಗಂಡಾಂತರ ಉಂಟು. ಸುಳ್ಳು ಬೋಧನೆಗಳು, ಸುಳ್ಳು ಸಹೋದರಗಳು, ಸುಳ್ಳು ಬೋಧಕರು ಬಂದು ಅನೇಕ ವೇಳೆ ನಮ್ಮನ್ನು ತಪ್ಪಾದ ಮಾರ್ಗಕ್ಕೆ ನಡೆಸ್ತಾರೆ ಎಂಬ ರೀತಿಯಲ್ಲಿ ತಿಳಿಸುವ ಸಮಯದಲ್ಲಿ ಪ್ರತಿಯೊಬ್ಬ ದೇವಜನರನ್ನು ಸಭೆ ಅಂತ ಹೇಳಬೇಕಾದ್ರೆ ಸಭೆಯಲ್ಲಿ ಅನೇಕ ಒಂದು ತಾರತಮ್ಯ ಉಂಟು. ಅಂದರೆ ಒಬ್ಬೊಬ್ಬರ ನಂಬಿಕೆಯ ಸಂಗತಿಗಳು ಒಂದೇ ರೀತಿ ಇರುವುದಿಲ್ಲ. ಒಬ್ಬರು ಇನ್ನೂ ಒಂದು ರೀತಿ ನೋಡಬೇಕಾದ್ರೆ ಆತ್ಮಿಕ ಜೀವಿತದಲ್ಲಿ ಕೆಳಗಿನ ಮಟ್ಟದಲ್ಲಿ ಇರ್ತಾರೆ, ಇನ್ನು ಕೆಲವರು ಇನ್ನೂ ಅಭಿವೃದ್ಧಿ ಮುಂದೆ ಬೆಳೀತಾ ಇರ್ತಾರೆ, ಅನೇಕರಲ್ಲಿ ಆತ್ಮಿಕ ಜ್ಞಾನದಲ್ಲಿ ಇರ್ತಾರೆ. ಅನೇಕ ರೀತಿಯಲ್ಲಿ ಉಂಟು ಸಭೆ ಅಂತ ಹೇಳಬೇಕಾದ್ರೆ. ಅನೇಕ ಥರವಾದಂಥ ಸ್ಥಿತಿ ಸನ್ನಿವೇಶಗಳಲ್ಲಿ ಹಾದು ಹೋಗುವಂಥ ಜನರು ಇರುವಂಥ ಸಮಯದಲ್ಲಿ ದೇವ ಜನರನ್ನು ಯಾವ ರೀತಿಯಲ್ಲಿ ಅವರನ್ನು ಬೆಳೆಸಬೇಕು, ಬಲಪಡಿಸಬೇಕು, ಎಚ್ಚರಿಸಬೇಕು. ಇಲ್ಲಿ ಪೌಲನು ಅದನ್ನು ಸ್ಪಷ್ಟವಾದ ರೀತಿಯಲ್ಲಿ ಆತ್ಮನಿಂದ ತುಂಬಲ್ಪಟ್ಟವನಾಗಿ ಅವರಿಗೆ ತಿಳಿಸುವಂಥ ಬೋಧನೆಗಳು ಅದು ಯಾವ ರೀತಿಯಲ್ಲಿ ಉಂಟು ಎಂಬುದನ್ನು ನಾವು ಈ ವಾಕ್ಯಗಳಲ್ಲಿ ನೋಡಬೇಕಾದರೆ ಅದು ಸ್ಪಷ್ಟವಾದ ರೀತಿಯಲ್ಲಿ ನಾವು ನೋಡ್ತೇವೆ. ಅದಕ್ಕೋಸ್ಕರ ಇಂದಿನ ವಾಕ್ಯದಲ್ಲಿ ಹೇಳಿದ ನಂತರ ಇಲ್ಲಿ ಆತನು ಹೇಳಬೇಕಾದ್ರೆ ಇಲ್ಲಿ ಆದರೆ ಅಂದರೆ ನಾವು ಈಗ ಮುಂದಿನ ರೀತಿಯಲ್ಲಿ ಅದು ಹೇಳಬೇಕಾದ್ರೆ ಆತನು ಈ ಸಂಗತಿಗಳನ್ನು ಇಲ್ಲಿ ತಿಳಿಯಪಡಿಸುವಂಥ ಸಂಗತಿಯನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಮೊದಲನೇ ವಿಷಯ ಏನಂತ ಹೇಳಿದ್ರೆ, ಪ್ರೀತಿಯಿಂದ ನಾವು ಸತ್ಯವನ್ನು ಬೋಧಿಸಬೇಕು ಅಥವಾ ಆ ದೇವರ ವಾಕ್ಯಗಳ ಮುಖ್ಯವಾಗಿ ಜನರಿಗೆ ತಿಳಿಸಬೇಕು, ಮಾತಾಡಬೇಕು ಎಂಬುದನ್ನು ಅಲ್ಲಿ ತಿಳಿಯಪಡಿಸಿದ್ದಾನೆ. ಅಂದರೆ ನಮ್ಮ ವರ್ತನೆ, ನಾವು ಹೇಳುವಂಥ ವಾಕ್ಯಗಳು ಯಾವ ಭಾವದಲ್ಲಿ ಹೇಳ್ತೇವೆ ಅನ್ನುವಂಥದ್ದು ಭಾಳ ಪ್ರಾಮುಖ್ಯ. ನಾವು ದೇವ ಜನರು ಸಭೆ ಅಂತ ಹೇಳಬೇಕಾದ್ರೆ ಸಭೆಯನ್ನು ಸಂಬೋಧಿಸಿ ನಾವು ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಆಗಿರ್ಬೋದು, ಕುಟುಂಬವಾಗಿರ್ಬೋದು, ದೇವ ಜನರು ಸೇರಿ ಬರುವಂಥ ಸಮಯದಲ್ಲಿ ನಾವು ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಅದರಲ್ಲಿ ನಾವು ಅಂದರೆ ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅಂದರೆ ಆ ಪ್ರೀತಿ ಅಂದರೆ ನಾವು ಅಂದರೆ ಅವರು ಆತ್ಮಿಕ ರೀತಿಯಲ್ಲಿ ಬೆಳೆಯಬೇಕೆಂಬಂಥ ಉದ್ದೇಶ ಆ ಹಿತಚಿಂತನೆಯುಳ್ಳವರಾಗಿ ನಾವು ಆ ವಾಕ್ಯಗಳಲ್ಲಿ ಸತ್ಯತೆಯಲ್ಲಿ ನೆಲೆಗೊಂಡು ಹೇಳಬೇಕೆಂಬಂಥ ಒಂದು ಸಂಗತಿಯನ್ನು ನೋಡ್ತೇವೆ. ಸತ್ಯ ವಾಕ್ಯವನ್ನು ನಾವು ತಿಳಿಸುವಂಥ ಸಮಯದಲ್ಲಿ ಆ ವಾಕ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಅದೇನಾದರೂ ಹೆಚ್ಚು ಫಲ ಕೊಡುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಸತ್ಯವಾಕ್ಯ ಅಂತ ಹೇಳಬೇಕಾದ್ರೆ ಅಲ್ಲಿ ಪೌಲನು ನಾವು ಅದನ್ನು ಈ ಫಿಲಿಪಿ ಪತ್ರಿಕೆಯಲ್ಲಿ ನಾವು ನೋಡಬೇಕಾದ್ರೆ ಅದು 1ನೇ ಅಧ್ಯಾಯದಲ್ಲಿ ಆತನು ಸಂಗತಿಯನ್ನು ಆತನು ಫಿಲಿಪಿ ಪತ್ರಿಕೆ ಬರೀಬೇಕಾದ್ರೆ ಆತನು ಹೇಳ್ತಾನೆ 15ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ, ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ ಬೇರೆ ಕೆಲವರು ಒಳ್ಳೆಯ ಭಾವದಿಂದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ. ಇವರಂತೂ ನಾನು ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳುವುದಕ್ಕೆ ಇಲ್ಲಿ ಬಿದ್ದಿರುತ್ತೇನೆಂದು ತಿಳಿದು ಪ್ರೀತಿಯಿಂದ ಪ್ರಕಟಿಸುತ್ತಾರೆ. ಆ ಬೇರೆ ಥರವಾದರೂ ನಾನು ಬೇಡಿ ಬಿದ್ದಿರುವಾಗಲೂ ನನಗೆ ಸಂಕಟವನ್ನು ಎಬ್ಬಿಸಬೇಕೆಂದು ಯೋಚಿಸಿ ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರಸಿದ್ಧಪಡಿಸದೆ ಕಕ್ಷಿ ಭಾವದಿಂದ ಪ್ರಸಿದ್ಧಿಪಡಿಸುತ್ತಾರೆ. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾನೆ 18ನೇ ವಚನ ನೋಡ್ರಿ, ಯಾವ ರೀತಿಯಿಂದಾದರೂ ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವುದುಂಟು, ಇದಕ್ಕೆ ಸಂತೋಷಿಸ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಅಂದರೆ ಪೌಲನಿದ್ದ ಕಾಲದಲ್ಲಿ ಈ ದೇವರ ವಾಕ್ಯವನ್ನು ಅನೇಕರು ಹೇಳ್ತಿದ್ದಂಥ ಉದ್ದೇಶ, ಪೌಲನು ಹೇಳಿದಂಥ ರೀತಿಯಲ್ಲಿ ಹೇಳಬೇಕಾದ್ರೆ ಅಲ್ಲಿ ಆತನು ಸರಿಯಲ್ಲಿದ್ದಂಥ ಸಮಯದಲ್ಲಿ ಪತ್ರ ಬರೆಯಬೇಕಾದ್ರೆ ಅವನಿಗೆ ದುಃಖ ಉಂಟು ಮಾಡಬೇಕಾದ್ರೆ ಯಥಾರ್ಥವಾಗಿ ತಿಳಿಯಪಡಿಸಿದ ಕಕ್ಷಿ ಭಾವದಿಂದ ಕೆಲವರು ತಿಳಿಯಪಡಿಸ್ತಾರೆ. ಅದು 2 ರೀತಿಯ ಗುಂಪು ಉಂಟು. ಸುವಾರ್ತೆಯ ದೇವರ ವಾಕ್ಯವನ್ನು ತಿಳಿಯಪಡಿಸುವಂಥವರ ಸ್ಥಿತಿ ನೋಡಬೇಕಾದ್ರೆ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ.
ನಾನಾ ವಿಧದಲ್ಲಿ ಪೌಲನ ಕಾಲದಲ್ಲಿ ಇತ್ತು. ಅದಕ್ಕೋಸ್ಕರ ಕ್ರಿಸ್ತನನ್ನು ಯಥಾರ್ಥವಾಗಿ ತಿಳಿಸದೇ ಇರುವಂಥವ್ರು ಇದ್ದಾರೆ. ಅದಕ್ಕೋಸ್ಕರ ಆತ ಹೇಳ್ತಿದ್ದಾನೆ, ಕಕ್ಷೆ ಭಾವದಿಂದಾಗಲಿ ಸತ್ಯಭಾವದಿಂದಾಗಲಿ, ಅದಕ್ಕೋಸ್ಕರ ನಾನು ತಿಳಿಸುವಾಗ ನಾನು ಏನಂದರೆ ಸಂತೋಷ ಉಂಟು ನನಗೆ ಎಂಬುದು, ಅಂದರೆ ದೇವರ ವಾಕ್ಯ ಹೋಗ್ತಾ ಇದೆ ಎಂಬುದಾಗಿ. ಆದರೆ ಆತ ಇರುವಂಥ ಕನ್ಸರ್ನ್ ಏನಂತ ಹೇಳಿದ್ರೆ, ದೇವರ ವಾಕ್ಯದ ಸತ್ಯತೆಯನ್ನು ಪ್ರೀತಿಯಿಂದ ಯಥಾರ್ಥವಾದ ರೀತಿಯಲ್ಲಿ ನಂಬಿಗಸ್ತಿಕೆಯಿಂದ ದೇವರು ಕೊಟ್ಟಂಥ ಆ ಒಂದು ವಾಕ್ಯದ ಪ್ರಕಟಣೆಯನ್ನು ನಾವು ಜನರಿಗೆ ಹೇಳಬೇಕಾದರೆ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಹೇಳಬೇಕೆ ಹೊರತು ನನ್ನ ಸ್ವಂತ ಜ್ಞಾನ ತಿಳುವಳಿಕೆ ಜ್ಞಾನಾಡಂಬರದಿಂದ ಹೇಳುವಂಥದ್ದಲ್ಲ. ಅದಕ್ಕೆ ಪೌಲನು ಬರೆಯಬೇಕಾದರೆ ನಾವು ಪ್ರತ್ಯೇಕವಾಗಿ ಆತ ಬರೆದಂಥ ಎಲ್ಲ ಪತ್ರಿಕೆ ನೋಡಬೇಕಾದ್ರೆ 1 ಕೊರಿಂಥ 2ನೇ ಅಧ್ಯಾಯದಲ್ಲಿ ಆತ ಬರೆಯುವಂಥ ಸಮಯದಲ್ಲಿ ನಾನು ನಿಮ್ಮ ಬಳಿ ಬರಬೇಕು ಜ್ಞಾನಾಡಂಬರದಲ್ಲಿ ಬರಲಿಲ್ಲ, ಯೇಸು ಕ್ರಿಸ್ತನನ್ನು ಶಿಲುಬೆ ವಿಷಯವಾದ ವಿಷಯದಲ್ಲಿ ಮಾತ್ರ ನಾನು ತಿಳಿಸಬೇಕೆಂಬಂಥ ರೀತಿಯ ನಿಶ್ಚಯಿಸಿಕೊಂಡು ನಿಮ್ಮ ಬಳಿಗೆ ಬಂದೆನು ಎಂಬುದನ್ನು 1 ಕೊರಿಂಥ 2ನೇ ಅಧ್ಯಾಯ 1ನೇ ವಚನ. ಸಹೋದರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಾಡಂಬರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡೆನು ಎಂಬುದಾಗಿ. ಅಂದರೆ ಆತನಿಗಿರುವಂಥ ಸಂಗತಿ ಏನಂದರೆ, ಈ ಲೋಕದಲ್ಲಿ 6ನೇ ವರ್ಷ ನೋಡ್ರಿ, ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ, ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಧಿಕಾರಿಗಳ ಜ್ಞಾನವೂ ಅಲ್ಲ. ಅದೇನು ಹೇಳ್ತಿದ್ದಾನೆ, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅಂದರೆ ಅಲ್ಲಿ ಪೌಲನ ಆಲೋಚನೆ ಏನಂತ ಹೇಳಿದ್ರೆ, ಜನರಿಗೆ ಆತ ಬರೆದಂಥ ಎಲ್ಲ ಸಭೆಗಳಲ್ಲಿ ಹೇಳಬೇಕಾದ್ರೆ ನಾನು ಜ್ಞಾನಾಡಂಬರದಲ್ಲಿ ಹೇಳ್ತಾ ಇಲ್ಲ, ವಾಕ್ಚಾತುರ್ಯದಿಂದ ಹೇಳ್ತಾ ಇಲ್ಲ, ದೇವರು ತಿಳಿಪಡಿಸಿರುವಂಥ ಪ್ರಕಟಣೆ ಅದನ್ನು ದೇವರ ಆತ್ಮನಿಗೆ ಅನುಸಾರವಾದ ರೀತಿಯಲ್ಲಿ ದೇವರನ್ನೇ ಮಯಪಡಿಸಬೇಕೆಂಬಂಥ ಉದ್ದೇಶದಿಂದ ಅದರ ಪ್ರೀತಿಯಿಂದ ನಾನು ಪ್ರಕಟಿಸ್ತೇನೆ ಎಂಬ ಸಂಗತಿಯನ್ನು ಅಲ್ಲಿ ತಿಳಿಯಪಡಿಸಿರುವ ಸಂಗತಿಯನ್ನು ನಾವೆಲ್ಲ ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ನಾವು ಇತರರನ್ನು ಕೌನ್ಸಿಲ್ ಮಾಡಬೇಕಾದ್ರೆ, ವಾಕ್ಯವನ್ನು ಹೇಳಬೇಕಾದ್ರೆ, ಬೋಧಿಸಬೇಕಾದ್ರೆ ನಮ್ಮಲ್ಲಿರಬೇಕಾದಂಥ ಒಂದು ಭಾವ, ನಮ್ಮಲ್ಲಿರಬೇಕಾದಂಥ ಒಂದು ದೇವರ ವಾಕ್ಯದಲ್ಲಿ ಅವರನ್ನು ವಿಶೇಷವಾಗಿ ಬೆಳೆಸಬೇಕಾದರೆ ತಾಳ್ಮೆ, ದೇವರಾತ್ಮನ ಸಹಾಯ, ಒಂದು ಆಲೋಚನೆಗಳು ಆತ್ಮನಿಂದ ನಡೆಸಲ್ಪಟ್ಟವರಾಗಿ ನಾವು ಮಾಡಬೇಕೆಂಬಂಥ ಒಂದು ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ದೇವರ ವಾಕ್ಯ ತಿಳಿಸಬೇಕಾದ ಜನರಲ್ಲಿ ಆತ್ಮಿಕ ಹಸಿವೆ ಉಂಟಾಗುವಂಥ ರೀತಿಯಲ್ಲಿ, ಆತ್ಮಿಕ ತಿಳುವಳಿಕೆ ಉಂಟಾಗುವಂಥ ರೀತಿ ಅವರನ್ನು ಪ್ರೋತ್ಸಾಹಿಸಿ ವಾಕ್ಯದ ಸತ್ಯತೆಗೆ ಅವರನ್ನು ನಡೆಸುವಂಥ ಜವಾಬ್ದಾರಿಕೆ ಅಲ್ಲಿ ದೇವರ ಸೇವಕರುಗಳಿಗೆ ಅಲ್ಲಿ ಪ್ರಾಮುಖ್ಯತೆ ಉಂಟು ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ನಾವು 2ನೇ ವಿಷಯಕ್ಕೆ ನಾವು ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ಅನೇಕ ಸಂಗತಿಗಳು ಉಂಟು. ನಾನು ಅದಕ್ಕೆ ಕೆಲವು ವಿಷಯಗಳು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 2ನೇ ವಿಷಯ ಅಂದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇನ್ ಎವ್ರಿಥಿಂಗ್ ಮೇ ಗ್ರೋ ಅಪ್ ಇನ್ ಹಿಮ್ ಎಂಬುದಾಗಿ. ಎಲ್ಲ ವಿಷಯಗಳಲ್ಲಿ ಏನಂದರೆ ಕ್ರಿಸ್ತನ ಐಕ್ಯತೆಯನ್ನು ನಾವು ಕ್ರಿಸ್ತನ ಐಕ್ಯತೆಯಲ್ಲಿ ಬೆಳೆಯಬೇಕು ಎಂಬುದಾಗಿ. ದೇವರ ಉದ್ದೇಶ ಪ್ರಿಯರೇ, ನಾವು ಯಾವಾಗಲೂ ದೇವರ ಸಭೆಯನ್ನು ನೋಡಬೇಕಾದ್ರೆ, ನಾವು ದೇವ ಜನರ ಬಗ್ಗೆ ನೋಡಬೇಕಾದ್ರೆ ಅವರಿದ್ದಂಥ ಸ್ಥಿತಿಯಲ್ಲಿ ಇರಕೂಡದು. ಅವರು ದಿನೇ ಆತ್ಮಿಕ ಜೀವಿತದಲ್ಲಿ ಮಟ್ಟದಲ್ಲಿ ಅವರು ಬೆಳೆಯುವಂಥ ಒಂದು ಸ್ಥಿತಿ ಇರಬೇಕೆಂಬುದನ್ನು ದೇವರು ಇಷ್ಟಪಡುತ್ತಾನೆ. ಆತ್ಮಿಕ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಬೆಳೆಯದೇ ಹೋದರೆ ಅದರಲ್ಲಿ ಏನೋ ಸಮಸ್ಯೆ ಉಂಟು, ಪಾಪದಲ್ಲಿ, ಲೋಕದ ಆಶೆಗಳಲ್ಲಿ, ಸೈತಾನ ಬಂಧನದಲ್ಲಿ ಇರ್ತಾನೆ ಎಂಬಂಥ ಸ್ಥಿತಿ ನಮ್ಮ ಅನೇಕ ವೇಳೆ ಬರುವ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಇರುವಂಥ ವಿಷಯ ಅಂದರೆ ದೇರ್ ಶುಡ್ ಬಿ ಎ ಗ್ರೋತ್ ಇನ್ ಎವ್ರಿ ಪರ್ಸನ್. ಒಂದು ಚಿಕ್ಕ ಮಗು ಯಾವ ರೀತಿಯಲ್ಲಿ ದಿನೇ ವರ್ಷದಿಂದ ವರ್ಷಕ್ಕೆ ಅದು ಬೆಳೆಯುತ್ತಾ ಬರುವಾಗ ತಂದೆ ತಾಯಿಗಳಿಗೆ ಎಷ್ಟೋ ರೀತಿಯಲ್ಲಿ ಮಕ್ಕಳನ್ನು ನೋಡಬೇಕಾದ್ರೆ ಅವರಿಗೆ ದೊಡ್ಡ ಒಂದು ಹೆಮ್ಮೆ, ನನ್ನ ಮಗಳು ಒಂದು ದೈಹಿಕ ರೀತಿ ಅಥವಾ ನಾನಾ ರೀತಿಯಲ್ಲಿ ಬೆಳೆಯುತ್ತಾ ಬರ್ತಿದ್ದಾರಲ್ಲ ಎಂಬಂಥ ಸಂತೋಷ, ತೃಪ್ತಿಯನ್ನು ವ್ಯಕ್ತಪಡಿಸುವ ಸಾಧ್ಯತೆ ಉಂಟು. ಪರಲೋಕದಲ್ಲಿರುವಂಥ ದೇವರು ತನ್ನ ಮಕ್ಕಳ ಬಗ್ಗೆ ನೋಡಬೇಕಾದ್ರೆ ಆತನ ವಿಶೇಷವಾಗಿ ನಾವು ಕರ್ತನ ಮಕ್ಕಳಾಗಿ ನಾವು ಯೇಸು ಕ್ರಿಸ್ತನನ್ನು ನಂಬಿದಂಥ ರೀತಿಯಲ್ಲಿ ನಾವು ಹೇಗೆ ಆತ್ಮಿಕ ಜೀವಿತದಲ್ಲಿ ದಿನೇ ಬೆಳೆಯುತ್ತಾ ದೇರ್ ಶುಡ್ ಬಿ ಎ ಪ್ರೋಗ್ರೆಸ್ ಇನ್ ಎವ್ರಿಥಿಂಗ್. ಅದೇ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಇನ್ ಎವ್ರಿಥಿಂಗ್ ಅಂದರೆ ಎಲ್ಲ ವಿಷಯಗಳಲ್ಲಿ, ಎಲ್ಲ ರೀತಿಯಲ್ಲಿ
ಒಂದು ವಿಷಯ ಅಲ್ಲ, ಆತನು ಹೇಳ್ತಿದ್ದ ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯತೆಯನ್ನು ನಾವು ಏನು ಮಾಡಬೇಕಂತೆ, ಐಕ್ಯತೆಯಲ್ಲಿ ಬೆಳೆಯಬೇಕು ಎಂಬಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಕ್ರಿಸ್ತನ ಐಕ್ಯತೆಯಲ್ಲಿ, ಕ್ರಿಸ್ತನಲ್ಲಿ ನೆಲೆಗೊಂಡಂಥವರಾಗಿ, ಅದರ ಉದ್ದೇಶ ಏನಂತ ಹೇಳಿದ್ರೆ, ನಾವು ಯಾವಾಗ ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ತೇವೋ ಐಕ್ಯತೆಯಲ್ಲಿ, ಅಂದರೆ ಯೇಸು ಕ್ರಿಸ್ತನಿಗೆ ನನಗಿರ್ತಕ್ಕಂಥ ಐಕ್ಯತೆ ಏನಂದರೆ, ನಾವು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಐಕ್ಯವಾಗಿದ್ದೇವೆ. ಯೇಸು ಕ್ರಿಸ್ತನ ಮರಣದಲ್ಲಿ, ಆತನ ಪುನರುತ್ಥಾನದಲ್ಲಿ ಐಕ್ಯವಾಗಿರಬೇಕಾದರೆ ನಾವು ಇನ್ನೂ ಜೀವಿಸುವ ನಾನಲ್ಲ, ಕ್ರಿಸ್ತನ ಜೀವಿಸ್ತಾನೆ. ನೋಡಿರಿ, ಈ ವಾಕ್ಯದ ಸತ್ಯತೆಯನ್ನು ತಿಳ್ಕೊಳ್ಬೇಕಾದ್ರೆ, ಕ್ರಿಸ್ತನ ಐಕ್ಯತೆ ಅಂತ ಹೇಳಬೇಕಾದ್ರೆ, ಯೇಸು ಕ್ರಿಸ್ತನ ಮರಣದಲ್ಲಿ, ಆತನ ಪುನರುತ್ಥಾನದಲ್ಲಿ ಒಬ್ಬ ವ್ಯಕ್ತಿ ಐಕ್ಯವಾಗಿರುವುದಾದರೆ, ಇನ್ನೂ ಆತನಿಗೆ ನಾವು ಇನ್ನೂ ನಮಗಾಗಿ ಜೀವಿಸುವಂಥದ್ದಲ್ಲ, ನನಗೋಸ್ಕರ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದಂಥ ಯೇಸು ಕ್ರಿಸ್ತನಿಗಾಗಿಯೇ ಜೀವಿಸ್ತೇನೆ ಎಂಬಂಥ ಆ ದೃಢವಾದಂಥ ನಂಬಿಕೆ, ನಿರೀಕ್ಷೆ ದೇವರ ಮಕ್ಕಳಲ್ಲಿ ಬರುವಂಥದ್ದಾಗಿದೆ. ಅದಕ್ಕೆ ಪೌಲನು ಗಲಾತ್ಯ ಪತ್ರಿಕೆ 2:20 ಭಾಳ ಪ್ರಾಮುಖ್ಯವಾದ ವಾಕ್ಯ, ಅದು ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥ ವಾಕ್ಯ. ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನನ್ನು ಜೀವಿಸ್ತಾನೆ. ನೋಡಿರಿ, ಯಾವಾಗ ನನ್ನಲ್ಲಿ ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗುವುದಾದರೆ, ಯೇಸು ಕ್ರಿಸ್ತನ ಜೀವ, ಯೇಸು ಕ್ರಿಸ್ತನ ಬೆಳಕು ನನ್ನಲ್ಲಿ ಬರುವಾಗ ನಾವು ಸಂತೃಪ್ತಿಕರವಾದಂಥ ಜೀವಿತ. ಅದಕ್ಕೋಸ್ಕರ ಅಲ್ಲಿ ನೀವು ಪೌಲನು ಅಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಬೇಕಾದ್ರೆ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ನೀವು ನನ್ನಲ್ಲಿ ನೆಲೆಗೊಳ್ಳ್ರಿ. ನಾನು ಯಾವಾಗ ಯೇಸು ಕ್ರಿಸ್ತನ ನೆಲೆಗೊಳ್ಳುವಾಗ, ಆತನ ವಾಕ್ಯ ನೆಲೆಗೊಳ್ಳುವಾಗ ಆತ ಶಿಷ್ಯರಾಗ್ತೇವೆ. ನಾವು ಏನೇ ಬೇಡಿದರೂ ಆತ ಎಲ್ಲವನ್ನು ನಮ್ಗೆ ಒದಗಿಸುವ ಆತನಾಗಿದ್ದಾನೆ ಎಂಬುದನ್ನು 7ನೇ ವಚನದಲ್ಲಿ ನಾವು ನೋಡ್ತೇವೆ. ನೀವು ಬಹಳ ಫಲ ಕೊಡಬೇಕೆನ್ನುವಂಥ ಉದ್ದೇಶ ನಾವು 16ನೇ ವಚನದಲ್ಲಿ ನೋಡಬೇಕಾದ್ರೆ, ಅದಕ್ಕಾಗಿ ನಿಮ್ಮನ್ನು ಆರಿಸ್ಕೊಂಡಿದ್ದೇನೆ. ದ ವೆರಿ ಪರ್ಪಸ್ ಆಫ್ ಜೀಸಸ್ ಕ್ರೈಸ್ಟ್ ಚೋಸನ್ ಅಸ್. ಯಾಕೆ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಅಂದರೆ ಹೆಚ್ಚು ಫಲ ಕೊಡಬೇಕು ನಾವು ಎಂಬುದಾಗಿ. ಪ್ರಿಯರೇ, ಅದರಿಂದ ಲೋಕದಲ್ಲಿ ಐಕ್ಯವಾಗುವಂಥದ್ದಲ್ಲ, ಲೋಕದ ವಿಷಯದಲ್ಲಿ ಅಲ್ಲ. ನಮ್ಮ ಐಕ್ಯತೆ ಯಾವುದ್ರಲ್ಲಿ ತೋರಿಸ್ಬೇಕು ಅಂದರೆ ಯೇಸು ಕ್ರಿಸ್ತನಲ್ಲಿ. ಪ್ರಿಯರೇ, ಅದಕ್ಕೋಸ್ಕರ 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಏನಂತೆ ಇಜ್ಜೋಡರಾಗಬೇಡ್ರಿ. ನಾನು ಫಲ ಬಿಡುವುದಕ್ಕೆ ನಾನು ಅನೇಕ ಸಂಗತಿ ಯೋಚನೆ ಮಾಡ್ತೀನಿ. ಯೇಸು ಕ್ರಿಸ್ತನ ಐಕ್ಯತೆಯಲ್ಲಿ, ವಾಕ್ಯದ ಆತನಲ್ಲಿ ಐಕ್ಯವಾಗಿರುವುದಾದರೆ ಮೊದಲನೇದಾಗಿ ನಾವು ಆತ್ಮಿಕ ಫಲ ಕೊಡ್ತೇವೆ. ಮತ್ತು ಎರಡನೇದಾಗಿ ಸೈತಾನನ ದಾಳಿಗಳನ್ನು ಎದುರಿಸುವುದಕ್ಕೆ ದೇವರು ನಮಗೆ ಶಕ್ತಿಯನ್ನು, ಬಲವನ್ನು ಕೊಡ್ತಾನೆ. ಮೂರನೇದಾಗಿ ನಾವು ನೋಡುವಂಥದ್ದು ಏನಂದರೆ, ನಾವು ಯೇಸು ಕ್ರಿಸ್ತನ ಐಕ್ಯವಾಗಿರುವುದಾದರೆ ಸುಳ್ಳು ಬೋಧನೆಗಳಿಂದ ದೂರವಾಗಿರುವಂತೆ ನಮಗೆ ಸಹಾಯವಾಗ್ತದೆ. ನಾಲ್ಕನೇದಾಗಿ ನೋಡುವಾಗ ನಾವು ಇತರರನ್ನು ಸತ್ಯದಲ್ಲಿ ಬೆಳೆಸುವುದಕ್ಕೆ ಅದು ನಮಗೆ ಸಾಧ್ಯವಾಗುವಂಥದ್ದು. ಅದರಿಂದ ನಾವು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗುವಂಥ ಒಂದು ಸಂಗತಿ. ಈ ವಾಕ್ಯಗಳನ್ನು ಧ್ಯಾನಿಸುವಾಗ ನಾವು ಯಾವುದರಲ್ಲಿ ಐಕ್ಯವಾಗಿದ್ದೇವೆ, ಯಾವುದರಲ್ಲಿ ನಾವು ಸಂಪೂರ್ಣ ಒಳಪಟ್ಟಿದ್ದೇವೆ, ಯಾವ ವಿಷಯಗಳಲ್ಲಿ ನಾವು ಮಗ್ನರಾಗಿದ್ದೇವೆ. ಐಕ್ಯವಾಗಿದ್ದೇವೆ ಅಂದರೆ ನಾವು ಯಾವುದರಲ್ಲಿ ಪೂರ್ಣ ಒಳಪಟ್ಟಿದ್ದೇವೆ, ಮಗ್ನರಾಗಿದ್ದೇವೆ ಎಂಬುದಾಗಿ ಅರ್ಥ. ಅನೇಕ ಲೋಕದಲ್ಲೇ ಮುಳುಗಿ ಹೋದಂಥ ಸಂಗತಿ ಅಲ್ಲ, ದೇವರು ಇಷ್ಟಪಡುವಂಥ ಒಂದು ಸಂಗತಿ. ನಾವು ಕರ್ತನ ಅನ್ಯೋನ್ಯತೆಯಲ್ಲಿ, ಕರ್ತನ ಸಹವಾಸದಲ್ಲಿ, ಆತನಲ್ಲಿ ನೆಲೆಗೊಳ್ಳುವಾಗ ನಾವು ಕರ್ತನಿಗೆ ತಕ್ಕಾಗಿ ಜೀವಿಸ್ತೇವೆ. ಆತನ ಚಿತ್ತವನ್ನು ಮಾಡುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ಅದಕ್ಕೆ ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನೋಡಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ಪೌಲನು ಭಾಳ ವಿಶೇಷವಾಗಿ ತಿಳಿಯಪಡಿಸಿದ್ದಾನೆ. ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ಏನಂತೆ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ ಎಂಬುದಾಗಿ. ಎಂಥ ಒಂದು ವಿಶೇಷವಾದಂಥ ಮಾತು ಪ್ರಿಯರೇ. ಕ್ರಿಸ್ತಿಯ ಜೀವಿತದಲ್ಲಿ ನಾವು ಹೆಚ್ಚು ಫಲ ಕೊಡಬೇಕಾದ್ರೆ ನಾವು ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನಲ್ಲಿ ಬೇರೂರಿ ನೆಲೆಗೊಳ್ಳುವಂಥದ್ದು ಭಾಳ ಪ್ರಾಮುಖ್ಯ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರ ಇನ್ನೊಂದು 1 ಪೇತ್ರ ಪತ್ರಿಕೆ 2:1 ನೋಡಬೇಕು. ಅಲ್ಲಿ ಒಂದು ಮಾತು ಪೇತ್ರನ್ನು ತಿಳಿಯಪಡಿಸಿದ್ದಾನೆ. 1 ಪೇತ್ರ 2ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಒಂದು ಭಾಳ ವಿಶೇಷವಾದಂಥ ಒಂದು ಸಂಗತಿಯಲ್ಲಿ
ಪೇತ್ರನ ಎಚ್ಚರಿಕೆ ಕೊಡ್ತಿದ್ದ 2ನೇ ಅಧ್ಯಾಯ 1-2 ಹೀಗೆ ಉಂಟು. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಏನಂತೆ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ನೋಡಿ, ಎಂಥ ಒಂದು ಮಾತು ಇಲ್ಲಿ ಪೇತ್ರನು ತಿಳಿಯಪಡಿಸಿದ್ದಾನೆ. ನಾವು ದೇವರ ವಾಕ್ಯವನ್ನು ಪಾರಮಾರ್ಥಿಕ ಶುದ್ಧ ಹಾಲನ್ನು ಬಯಸ್ತಾ ಅದರಿಂದ ಬೆಳೆಯುತ್ತಾ ರಕ್ಷಣೆ ಹೊಂದು, ಅಂದರೆ ಪ್ರೋಗ್ರೆಸಿವ್ ಸಾಲ್ವೇಷನ್, ಅಂದರೆ ನಾವು ಎಷ್ಟರ ಮಟ್ಟಿಗೆ ಆತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಾ ನಾವು ಕರ್ತನ ಸಾರ್ಪಕ್ಕೆ ಬರುವಂಥ ಒಂದು ಸ್ಥಿತಿ ಭಾಳ ಪ್ರಾಮುಖ್ಯ ಎಂಬುದನ್ನು ಅಲ್ಲಿ ನೋಡ್ತೇವೆ. ನಾವು 3ನೇದಾಗಿ ಬರುವಾಗ ಯೇಸು ಕ್ರಿಸ್ತನೇ ಶಿರಸ್ಸಾಗಿದ್ದಾನೆ ಎಂಬುದನ್ನು ಅಲ್ಲಿ ಪೌಲನು ತಿಳಿಯಪಡಿಸಿದ್ದಾನೆ. ಅಂದರೆ ಅದು ಮುಂದೆ ಏನು ಹೇಳ್ತಿದೆ, ದೇಹವೆಲ್ಲ ಆತನ ದೊರೆತನಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಜೋಡಿಸಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತನು ಸಭೆಗೆ ಶಿರಸ್ಸಾಗಿರುವಾಗ ನಾವು ಸಭೆ ದೇವರ ಮಕ್ಕಳು, ನಾವು ಅದಕ್ಕೆ ದೇಹವಾಗಿದ್ದೇವೆ. ನಾವು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿರುವಾಗ, ಆತನ ದೇಹಕ್ಕೆ ಜೋಡಿಸಲ್ಪಟ್ಟಿರುವಾಗ, ಅನ್ಯೋನ್ಯತೆ ಐಕ್ಯವಾಗಿರಬೇಕಾದ್ರೆ ಆ ಶಿರಸ್ಸು ಏನು ತೋರಿಸ್ತದೆ, ನಾನು ಅಧಿಕಾರ, ಒಡೆತನ, ಅದೆಲ್ಲರ ಮೇಲೆ ಒಡೆಯನಾಗಿದ್ದಾನೆ. ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತು ಉಣಲ್ಪಟ್ಟು 3ನೇ ದಿವಸ ಎದ್ದ ನಂತರ ದೇವರು ಆತನ ಘನಪಡಿಸಿ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿದ್ದಾನೆ. ತಂದೆಯ ಬಲಗಳಲ್ಲಿ ಸಿಂಹಾಸನದೊಡನಾಗಿದ್ದಾನೆ. ಆತನ ಅಧಿಕಾರ, ಮಹತ್ವ ಭಾಳ ವಿಶೇಷವಾದ ಸಂಗತಿ. ಅಂದರೆ ಸಭೆಗೆ ಆತ ಶಿರಸ್ಸು ಒಡೆಯನಾಗಿದ್ದಾನೆ ಅಂತ ಹೇಳಬೇಕಾದ್ರೆ ಎಲ್ಲ ಸಂಗತಿಗಳು, ಎಲ್ಲ ಕಾರ್ಯಗಳು ದೇವರ ಆಜ್ಞೆಗೆ ಅನುಸಾರವಾದ ರೀತಿ ನಡೆಯುತ್ತಾ ಇದೆ ಎಂಬುದಾಗಿ ನೋಡ್ತೇವೆ. ಸಭೆ ಅಂತ ಹೇಳಬೇಕಾದ್ರೆ ಯೇಸು ಕ್ರಿಸ್ತನ ಒಡೆತನ ಶಿರಸ್ಸು ಇರಬೇಕಾದ್ರೆ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟಾಗಿ ಎಲ್ಲ ಕಾರ್ಯಗಳು, ಬೋಧನೆಯಲ್ಲಿ ಆಗಲಿ, ನಾವು ಮಾಡುವಂಥ ಕಾರ್ಯಗಳಾಗಲಿ, ಸುವಾರ್ತೆ ತಿಳಿಸುವುದರಲ್ಲಿ ದೇವಜನರನ್ನು ನಂಬಿಕೆ ಬಲಪಡಿಸಿ ಅವರನ್ನು ಎಲ್ಲ ರೀತಿಯಲ್ಲಿ ಸತ್ಯದ ಮಾರ್ಗ ನಡೆಸುವಂಥ ಜವಾಬ್ದಾರಿಕೆ, ಅಂದರೆ ದೇವರು ಯಾವ್ಯಾವ ಜವಾಬ್ದಾರಿಕೆಯನ್ನು ಸಭೆಯಲ್ಲಿ ಕೊಟ್ಟಿದ್ದಾನೋ ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುವಂಥ ಒಂದು ಸ್ಥಿತಿ ಉಂಟು ಎಂಬುದಾಗಿ ನೋಡ್ತೇವೆ. ಅಂದರೆ ಸಭೆ ಅಂತ ಹೇಳಿ ಅದಕ್ಕೋಸ್ಕರ ಅದು ಐಕ್ಯವಾಗಿದೆ ಎಂಬುದನ್ನು ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ನಾವು ಈ ಒಂದು ಪ್ರತ್ಯೇಕವಾಗಿ ಈ ಕೊಲೊಸ್ಸೆ ಪತ್ರಿಕೆಯಲ್ಲಿ, ನಾವು ಎಫೆಸ ಪತ್ರಿಕೆಯಲ್ಲಿ ಪೌಲನು ಹೇಳಬೇಕಾದ್ರೆ ಒಂದು ಮಾತನ್ನು ಪದೇ 4 ಅಥವಾ 5 ಸಾರಿ ಏನಂತ ಹೇಳಿದ್ರೆ ಆ ಮಾತನ್ನು ಉಪಯೋಗಿಸಿದಂಥ ಸಂಗತಿಯನ್ನು ನಾವು ನೋಡ್ತೇವೆ. ಐಕ್ಯತೆ ಎಂಬುದಾಗಿ ಹೇಳಬೇಕಾದ್ರೆ, ಯೂನಿಟಿ ಎಂಬುದಾಗಿ ನೋಡಬೇಕಾದ್ರೆ ಆತನು 4ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೂ ಅಲ್ಲಿ ಹೇಳಬೇಕಾದ್ರೆ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಎಂಬುದಾಗಿ ಹೇಳ್ತಾನೆ. ಆಮೇಲೆ ಇನ್ನೊಂದು ವಿಷಯವನ್ನು ನೋಡ್ತೇವೆ ಇದರಲ್ಲಿ 13ನೇ ವರ್ಷದಲ್ಲಿ ನೋಡಬೇಕಾದ್ರೂ ಕೂಡ ಅಲ್ಲಿ ದೇವಕುಮಾರನ ವಿಷಯವಾದ ಅಂದರೆ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸಿದ್ದಾನೆ. ಆಮೇಲೆ ತಿರುಗಿ ನಾವು ನೋಡಬೇಕಾದ್ರೆ ನಾವು ಇಲ್ಲಿ 15ನೇ ವರ್ಷ ನೋಡುವಾಗ ಪ್ರೀತಿಯಿಂದ ಸತ್ಯ ಅನುಸರಿಸಿದ ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು ಎಂಬುದಾಗಿ, ಕೊನೆಯದಾಗಿ ಪ್ರೀತಿಯಿಂದ ಐಕ್ಯವಾಗಿದ್ದು ಎಂಬುದಾಗಿ ಹೇಳ್ತಿದ್ದ. ಅಂದರೆ ಇಲ್ಲಿ ಪದೇ ಉಪಯೋಗಿಸುವಂಥ ಶಬ್ದ ಇಲ್ಲಿ ಐಕ್ಯತೆ ಅಂತ ಹೇಳಿದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿರುವಂಥದ್ದು, ದೇವರ ಮಕ್ಕಳಿರುವಂಥ ಪ್ರೀತಿ ಮತ್ತು ಅನ್ಯೋನ್ಯತೆಯಲ್ಲಿ ಒಂದೇ ಮನಸ್ಸುಳ್ಳವರಾಗಿ ನಾವು ಜೀವಿಸಬೇಕಿರುವಂಥದ್ದು. ನೀವೊಬ್ಬರನ್ನು ಪ್ರೀತಿಸುವುದಾದರೆ ಜನರು ಏನಂದರೆ ನಾನು ಶಿಷ್ಯರು ಅಂತ ತಿಳ್ಕೊಳ್ತಾರೆ. ಯೇಸು ಕ್ರಿಸ್ತನ ಒಂದು ಒಡೆತನದಲ್ಲಿ, ಅಧಿಕಾರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರಬೇಕಾದ್ರೆ ಅಲ್ಲಿರುವಂಥ ಸಂಗತಿ ಏನಂದರೆ ಒನ್ನೆಸ್, ಒಂದೇ ಅಭಿಪ್ರಾಯ, ಒಂದೇ. ಅದಕ್ಕೋಸ್ಕರ ನಾವು ಎಫೆಸ ಪತ್ರಿಕೆ ಅನೇಕ ಸಾರಿ ಅದನ್ನು ಆಲೋಚನೆ ಮಾಡಿದ್ದೇವೆ. ನಮ್ಮ ನಡವಳಿಕೆ, ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು ಎಲ್ಲ ಸಂಗತಿ ಅಂದರೆ ಒಂದೇ ಕುಟುಂಬದಲ್ಲಿ ಇದ್ದ ಹಾಗೆ ನಾವು ಇರಬೇಕೆಂಬಂಥ ಸಂಗತಿ. ಅದು ಯೇಸು ಕ್ರಿಸ್ತ ನಮ್ಮನ್ನು ಸಂಪಾದಿಸ್ಕೊಂಡು, ತನ್ನ ರಕ್ತದಿಂದ ಸಂಪಾದಿಸಿಕೊಂಡು ಅನ್ಯೋನ್ಯತೆಗೆ ಸೇರಿಸಿರಬೇಕಾದ್ರೆ ಪ್ರೀತಿಯಿಂದ ಒಬ್ಬರಿಗೆ ಸಹಿಸಿಕೊಳ್ಳುವಂಥದ್ದು, ಪ್ರೀತಿಯಿಂದ ನಡ್ಕೊಳ್ಳುವಂಥದ್ದು, ನಾವು ಯೇಸು ಕ್ರಿಸ್ತನ ಒಡೆತನಕ್ಕೆ, ಅಧಿಕಾರಕ್ಕೆ ಒಳಗಾಗಿ ಆತನನ್ನೇ ಮಯಪಡಿಸುವಂಥ ಒಂದು ಸಂಗತಿ, ಅದು ಭಾಳ ಉತ್ಕೃಷ್ಟವಾದ ಮಹಿಮೆಯುಳ್ಳದ್ದು ಪ್ರಿಯ. ಅದರಿಂದ ಇಲ್ಲಿ ಪೌಲನು ಅಸ್ಥಿವಾರವಾಗಿ ಈ ಎಫೆಸ ಸಭೆಗೆ ಬರೆಯಬೇಕಾದರೆ ನಾವು ಪ್ರೀತಿಯಿಂದ ಅದು ಕಾಪಾಡಿಕೊಳ್ಳಬೇಕಾದಂಥ ಈ ಎಲ್ಲ ಸತ್ಯತೆಗಳಲ್ಲಿ
ನಾವು ಅದನ್ನು ಯಾವ ರೀತಿಯಲ್ಲಿ ಅನುಸರಿಸಬೇಕು ಮತ್ತು ಕ್ರಿಸ್ತನ ಐಕ್ಯ ಜೀವಿಸಬೇಕೆಂಬಂತ ಮತ್ತು ಕ್ರಿಸ್ತನ ಶಿರಸ್ಸಿಗೆ ಒಳಗಾಗಿ ಜೀವಿಸಬೇಕು ಎಲ್ಲ ವಿಷಯದಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ತಿಳಿಪಡಿಸಿರುವಾಗ ಈ ದಿನಗಳಲ್ಲಿ ನಮ್ಮ ಸಭೆಯ ಸ್ಥಿತಿ ಯಾವ ರೀತಿ ಉಂಟು? ಈ ಪೌಲ್ ಹೇಳಿದ ರೀತಿಯಲ್ಲೇ ಉಂಟು. ಅನೇಕ ರೀತಿಯ ತಾರತಮ್ಯಗಳು, ಕಚ್ಚಾಟಗಳು, ಸಮಸ್ಯೆಗಳು, ಒಬ್ಬರು ಕಂಡು ಒಬ್ಬರಿಗೆ ಆಗದೇ ಇರುವಂಥ ಸಂಗತಿಗಳು, ನಾನಾ ಸ್ಥಿತಿ ಉಂಟು. ಆದ್ದರಿಂದ ಪ್ರಿಯರೇ, ನಾವು ದೇವರ ಆತ್ಮನಿಂದ ಉಂಟಾಗುವಂಥ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಆದ್ದರಿಂದ ನಮ್ಮಲ್ಲಿರುವಂಥ ಎಲ್ಲ ಸ್ವಾರ್ಥ ಸಂಗತಿಗಳು, ಎಲ್ಲ ರೀತಿಯ ಮತ್ತು ಸೈತಾನ ಆಲೋಚನೆಗಳಾಗಲಿ, ಪಾಪದ ಸಂಗತಿಗಳು ತೆಗೆದುಹಾಕಿ ವಿಸರ್ಜಿಸಿ, ಅಲ್ಲಿ ಮುಂದೆ ಪೌಲನು ಇನ್ನೂ ವಿಶೇಷ ಸಂಗತಿಯನ್ನು ಮುಂದೆ ತಿಳಿಸಲಿಕ್ಕಿದ್ದಾನೆ. ದೇವರ ವಾಕ್ಯದ ಸತ್ಯತೆಗಳು ಒಳಪಡುವಾಗ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿದ್ದು ಅದನ್ನು ಅನುಸರಿಸುವಾಗ, ವಿಧೇಯರಾಗುವಾಗ ಹೆಚ್ಚು ಫಲ ಕಾಣುವುದಕ್ಕೆ ಸಾಧ್ಯ ಉಂಟು. ಈ ರೀತಿಯಲ್ಲಿ ದೇವರು ನಮ್ಮನ್ನು ಆ ರೀತಿ ಸತ್ಯದಲ್ಲಿ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯತೆಗಳನ್ನು ಗ್ರಹಿಸುವಾಗ ನಾವು ಹೇಗೆ ಜೀವಿಸಬೇಕು, ಹೇಗೆ ನಡ್ಕೊಳ್ಳಬೇಕು, ನಾವು ದೇವರಿಂದ ಆರಿಸಲ್ಪಟ್ಟವರು ಕರೆದರಿಂದ ನಾವು ನಡ್ಕೊಳ್ಳಬೇಕಾದ ರೀತಿ, ಅದು ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆಯಲ್ಲಿ ಜೀವಿಸಬೇಕೆಂಬ ಸತ್ಯವನ್ನು ಪೌಲನು ತಿಳಿಸುವಾಗ ನಿನ್ನ ವಾಕ್ಯ ಸತ್ಯತೆಯಲ್ಲಿ ಪ್ರತಿಯೊಬ್ಬರು ಯಾರು ನಿನ್ನ ವಾಕ್ಯ ಕೇಳಿದ್ದಾರೋ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಿ ನಿನ್ನ ಮಾರ್ಗದಲ್ಲಿ ಸತ್ಯತೆಯಲ್ಲಿ ವಾಕ್ಯದಲ್ಲಿ ನೆಲೆಗೊಳ್ಳಲಿಕ್ಕಾಗುವಂತೆ ಕೃಪೆ ತೋರಿಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ತಪ್ಪಿದ ಹೆಜ್ಜೆಯ ಗಮನಿಸಿ ನನ್ನ ಪ್ರಭು ನಡೆ